ನೀವು ಈ ಇಂಡಸ್ಟ್ರಿ ಕಾಲಿಟ್ಟಾದ್ಮೇಲೆ 1000 ಜನ ಕೆಟ್ಟದ್ ಹೇಳ್ತಾರೆ, ಕೆಟ್ಟದ್ ಕೇಳಿಸ್ಕೋಬೇಡಿ. ಯಾಕಂದ್ರೆ ನಿಮ್ಮಲ್ಲಿ ನಿಮ್ಗೆ ನಂಬಿಕೆ ಇಡಿ. BMW X3 ಅಂತ ಬಿಟ್ಟಿದ್ದೀನಿ. ಸಾಕಬೇಕು ಅಂದ್ರೆ ಒಂದು ರೇಂಜಿಗೆ ಸ್ವಲ್ಪ ದುಡ್ಡು ಮಾಡಿರ್ಲೇಬೇಕು. ಒಂದು ಸರ್ವಿಸಿಗೆ ಸುಮ್ಮನೆ ಹಿಂಗ್ ಬಿಟ್ರೆ ಒಂದು 50,000 ಅಂತಾರೆ. ಇರೋದ್ರಲ್ಲಿ ಸುಖವಾಗಿರ್ಬೇಕು, ಎಲ್ಲದಕ್ಕೂ 4 ಚಕ್ರ ಇರೋದು, ಈ ತರ ಎಲ್ಲ ಆಸೆ ಪಟ್ಕೊಂಡ್ರೆ ಅದಕ್ಕೆ ಒಂದು ಎಂಡ್ ಇಲ್ಲ, ಅದೆಲ್ಲ ಅಂತಾರೆ. ಒಂದ್ ಮಟ್ಟಿಗೆ ಸತ್ಯ. ಹೌದು, ಕೈಲಾಗದಿರೋರು ಮಾಡಕ್ ಆಗದಿರೋರು ಅಂತಾರೆ. ಇದೊಂದು ಆಸೆ ಇರ್ಬೇಕು, ಏನಾದ್ರು ಒಂದು ಮಾಡ್ಬೇಕು ಅಂತ. ನಮ್ಗೆ ಗೊತ್ತಿಲ್ಲ, ಇನ್ನೂ ಜಾಸ್ತಿ ಕೆಲಸ ಮಾಡ್ತೀವಿ. ಅಲ್ಲ, ಇಂಥ ಒಳ್ಳೆ ದೊಡ್ಡ ಸೋಫಾದ ಮಧ್ಯೆ ಯಾವುದು ಹಳೆ ಆಂಟಿಕ್ ಇಲ್ಲ ಸರ್. ಇದೇನು ಗೊತ್ತಾ, ನಾನು ಹೇಳಿದೆ, ನಾನು ಕೆಲವೊಂದು ಮಾತ್ರ ಐ ಡೋಂಟ್ ಬಿಲೀವ್ ಇನ್ ಪಾಸ್ಟ್ ನಾರ್ ಫ್ಯೂಚರ್. ಪ್ರೆಸೆಂಟಲ್ಲಿ ಬದುಕ್ತೀನಿ ಹೌದು, ಬಟ್ ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ, ನೆನಪುಗಳ ಜೊತೆ ಇದ್ದಷ್ಟು ಚಂದ. ಇವತ್ತಿಗೆ ನಮ್ಮ ಮನೇಲಿ ಎಷ್ಟು ವಸ್ತುಗಳಿದೆ, ಇದಷ್ಟು ನಾನು ಚಾಪೆ ದಿಂಬುಲ್ಲ ಆಚೆ ಬಂದ ನನ್ನ ಮನೆಯಿಂದ. ಬರೀ ಒಂದು ಚಾಪೆ ದಿಂಬು ಅಷ್ಟೇ, ಅದೂ ಇಲ್ಲ ದಿಂಬು ಇಲ್ಲ ಬಿಡಿ, ಬಂದೆ ಅಷ್ಟೇ ಸುಮ್ಮನೆ. ಬಟ್ಟೆ ಅಂತೂ ಇಲ್ಲವೇ ಇಲ್ಲ. ನಾನು ತಗೊಂಬಂದಿದ್ದು ಒಂದೇ ಮಾಸ್ ಕಾರ್ಡ್ಗಳು ಅಷ್ಟೇ, ಯಾಕೆಂದ್ರೆ ಕೆಲಸಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಬಟ್ ಒಂದೊಂದು ವಿಚಾರಗಳು, ನಾನು ಮನೆ ಅಲ್ಲ ಸರ್, ಇದು ದೇವಾಲಯ. ಇದು ನಾನು ಜೀವಿಸ್ತಾ ಇದ್ದೀನಿ ಇಲ್ಲಿ. ದಿಸ್ ಇಸ್ ನಾಟ್ ಜಸ್ಟ್ ಅ ಹೌಸ್, ದಿಸ್ ಇಸ್ ಹೋಮ್. ಅದಕ್ಕೆ ನಾನು ಗೂಡು ಅಂತೀನಿ. ಅದು ಗುಬ್ಬಚ್ಚಿ ಗೂಡು ಅಂದಾಗ ಆ ಗೂಡನ್ನ ಎಷ್ಟು ಮುದ್ದ ಕಟ್ಟುತ್ತೆ, ಮರಿಗಳು ಬರುತ್ತೆ, ತಾಯಿ ಬರುತ್ತೆ, ಮೊಟ್ಟೆ ಇಡುತ್ತೆ, ಅದೆಲ್ಲ ಆಗ್ಬೇಕಿಲ್ಲಿ. ಸೊ ಅದ್ರ ಜೊತೆ ಇದೊಂದು ಚೇರು, ಇದಕ್ಕೆ ಒಂದು 90 ವರ್ಷದ ಇತಿಹಾಸ ಇದೆ. ನಮ್ಮ ಮನೇಲಿ ಬಿಟ್ಟು ಹೋಗಿರೋದು ಅಂತ ಆಸ್ತಿ ಇದೊಂದೇ ನನಗೆ. ಅದು ನಮ್ಮ ತಾತ ಸಾಯೋ ಕಾಲಕ್ಕೆ ಇದನ್ನು ನನಗೆ ಕೊಟ್ಟೋಗಿರೋದು. ಅವನಿಗೆ ಕೊಡೋ ಅಂತ. ಅದು ನಾನು ಕೇಳಿದೆ, ಕೊಟ್ಟರು. ನಮ್ಮ ತಾತ ದಿನಾಗ್ಲೂ ಇದ್ರ ಮೇಲೆ ಕುತ್ಕೊಂಡು ನ್ಯೂಸ್ ಪೇಪರ್ ಓದೋರು. ಹಳೆ. ಅದು ಹುಬ್ಬಳ್ಳಿಲಿ. ಅದು ಅಲ್ಲ, ಅಂಗಳನೇ 60-40 ಅಂಗಳ. ಅದು ಗಿಡಗಳು, ಅದು ಇದು ಎಲ್ಲ ಇದು. ಅಲ್ಲೊಂದು ಹಿಂಗೆ ಹಾಕೊಂಡು ಕುತ್ಕೊಳ್ಳೋರು. ಹಿಂಗೆ ಕುತ್ಕೊಂಡು ಒಳ್ಳೆ ಪ್ರಿನ್ಸಿಪಲ್ ಲೈಫ್ ಅವ್ರದ್ದು. ಹಿಂಗೆ ಕೂತ್ಕೊತಾ ಇದ್ದು ಸ್ಟೈಲೇ ಮಜಾ ಅವ್ರಂತ. ಸ್ಟಿಲ್ ವರ್ಕಿಂಗ್. ಇಟ್ ಇಸ್ ವೆರಿ ಮಚ್ ವರ್ಕಿಂಗ್. ಹಿಂಗೆ ಕುತ್ಕೊಂಡು ಹಿಂಗೆ ಹಾಕೊಂಡು ದಿನ ಕ್ಲೀನ್ ಶೇವ್ ಮಾಡೋರು ಸರ್ ಅವರು. ಡೈಲಿ ಶೇವ್. 99ನೇ ವರ್ಷದಲ್ಲೂ ದಿನ ಶೇವ್ ಮಾಡೋರು. ಪ್ರಿನ್ಸಿಪಲ್ ಆಗಿದ್ದವರಲ್ಲ, ಹಿಂಗೆ ಕುತ್ಕೊಂಡು ಹಿಂಗೊಂದು ನ್ಯೂಸ್ ಪೇಪರ್ ಹಿಂಗೆ ಹಿಡ್ಕೊಂಡು, ಛಾತ ಅದುತ್ತಾ, ಇದು ಕೊಡು, ಇದು ಮಾಡು, ಅದು ಮಾಡು. ನಮ್ಮ ಅಜ್ಜಿ 99 ವರ್ಷದವರೆಗೂ ಅಷ್ಟೇ ಸೇವ್ ಮಾಡಿರೋ ಅಂತ ಆತಂಗೆ. ಕೈ ಬರೋದಿಲ್ಲ. ಹಿಂಗೆ ಹಿಂಗೊಂದು ಟೀ ಕುಡ್ಕೊಂಡು ಪೇಪರ್ ಓದ್ಕೊಂಡು ಹಿಂಗೆ ಮಾಡಿ, ವೆರಿ ವೆರಿ ಡಿಸಿಪ್ಲಿನ್ ಮ್ಯಾನ್. ಹಿಂಗೆ ಕೂತ್ಕೊಂಡು 1 ಅವರ್ ನ್ಯೂಸ್ ಪೇಪರ್ ಓದೋರು, 1 ಅವರ್ ವಾಕಿಂಗ್ ಹೋಗೋರು. ಆಮೇಲೆ ಅಲ್ಲಿ ಇಲ್ಲಿ ಸಿದ್ಧಾರೂಢರ ಮಠಕ್ಕೆ ಅಲ್ಲಿಗೆ ಎಲ್ಲ ಹೋಗಿ ಬರೋರು. ನನಗೆ ಪರಿಚಯ ಆದಾಗಿಂದ ನಾನು ನೋಡಿಲ್ಲ, ಬಟ್ ಆಲ್ಮೋಸ್ಟ್ ಒಂದು 70 ವರ್ಷ 80 ವರ್ಷದವರೆಗೂ ಚೈನ್ ಸ್ಮೋಕರ್ ಅಂತ. ಈ ಟಿ ಪಿ ಕೈಲಾಸಂ ಅವ್ರದ್ದೊಂದು ಓದಿದ್ದೆ. ಅವ್ರು ಲೈಟರ್ ಯೂಸ್ ಮಾಡ್ತಾ ಇರಲಿಲ್ಲ. ಒಂದು ಸಿಗರೇಟ್ ಹಂಚಿ ಅದು ಮುಗಿಯೋಷ್ಟೊತ್ತಿಗೆ ಇನ್ನೊಂದು ಹಂಗೆ. ಟಿ ಪಿ ಕೈಲಾಸಂ ಆ ರೇಂಜಲ್ಲಿ ಅವ್ರು ಹೊಗೆನಲ್ಲಿ ಬಿಡ್ತಾ ಇದ್ರಂತೆ. ಮತ್ತೆ ಕೈಲಾಸಂ ಅವರು ಒಂದು ಫಾರಿನ್ ಟ್ರಿಪ್ ಹೊಡ್ಕೊಂಡ್ ಬಂದ್ರಂತೆ. ಜನ ಕೇಳಿದಂತೆ, ಸರ್ ಏನು ಕಲ್ತ್ರಿ ನೀವು ಫಾರಿನ್ ಟ್ರಿಪ್ಪಲ್ಲಿ, ಏನು ಕಲ್ತ್ರಿ? ನೋಡಿ, ಇಲ್ಲೆಲ್ಲ ಗಾಳಿ ಬರುತ್ತೆ, ಅಲ್ಲಿ ಚಂಡಮಾರುತ ಬರುತ್ತೆ, ಆ್ಯಂಡ್ ಇಲ್ಲೆಲ್ಲ 40-50 ಎಲ್ಲ 150 ಹೋಗುತ್ತೆ ಕಾರು. ಆ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ನಾನು ಸಿಗರೇಟ್ನ ಲೈಟ್ ಮಾಡೋದು ಕಲ್ತೀನಿ ಅಂದ್ರಂತವ್ರು. 150 ಹೋಗ್ಬೇಕಾದ್ರೆ ಅಷ್ಟು ಗಾಳಿ ಬರ್ಬೇಕಾದ್ರೆ ನಾನು ಸಿಗರೇಟ್ ಲೈಟ್ ಮಾಡೋದು ಕಲ್ತೆ ಅಂದ್ರಂತೆ. ಆ ಲೆವೆಲ್ ಚೈನ್ ಸ್ಮೋಕರ್ ಅವರು. ನಮ್ಮ ತಾತನೂ ಹಂಗೆ ಇದ್ರಂತೆ. ಇದೆಲ್ಲ ನಮ್ಮಮ್ಮ ಹೇಳಿರೋ ಕತೆ ನನಗೆ. ನಾನು ಸಿಗರೇಟ್ ಸೇದೋ ಒಂದ್ಸರಿ ನೋಡ್ಬಿಟ್ಟಿದ್ರು. ನಮ್ಮಮ್ಮ ನೋಡ್ಬಿಟ್ಟು ಫುಲ್ ಬೇಜಾರು ಮಾಡ್ಕೊಂಬಿಟ್ರು. ನಿಮ್ಮ ಆ ಕಡೆ ಬಂದ್ಬಿಡ್ತು ರಕ್ತ, ನಿಮ್ಮ ತಾತನ ಸೇತ್ತಿದ್ದ ಹಂಗೆ ಹಿಂಗೆ ಅಂತ. ನನಗೆ ತಿಳ್ಕೊಳ್ಳೋ ಆಸೆ, ಯಾಕಂದರೆ ನಾನು ಹೊಡಿತಾ ಇದ್ದೀನಲ್ವಾ, ನಮ್ಮ ತಾತನ ಹೊಡಿತಾ ಇದ್ರ. ವಾವ್, ಇದೊಂಥರ ಪರಂಪರೆ, ತಿಳ್ಕೊಬೇಕಲ್ಲ, ಇದು ತಿಳ್ಕೊಬೇಕಲ್ಲ ಫ್ಯಾಮಿಲಿ ಬಗ್ಗೆ ಅಂತ. ಆಮೇಲೆ ನಮ್ಮ ಅಪ್ಪನ ಕೇಳಿದೆ, ಭಾರಿ ಹೊಡಿತಿದ್ರು ಬಿಡಪ್ಪ, ಒಂದು ಮುಗಿಯೋ ತನಕ ಇದ್ರಲ್ಲಿ ಅದನ್ನ ಹಚ್ಚೋರು, ಅದರಲ್ಲಿ ಹಂಗಲ್ಲ ಇಲ್ಲ. ಹಂಗೆ ನಾವು ಆ ಲೆವೆಲ್ ರೀಚ್ ಆಗೋದು ಇಲ್ಲ, ನಮ್ಗೆ ಬೇಡ ಬೇಡ, ನಮ್ಗೆ ಆ ಕೆಪಾಸಿಟಿನೂ ಇಲ್ಲ. ಬಟ್ ಹಳೆ ಕಾಲದವ್ರ ಕೆಪಾಸಿಟಿ ಸೂಪರ್. ಅಷ್ಟಿದ್ರು 100 ವರ್ಷ ಹೆಂಗಿದ್ರು ಅಂದರೆ ದಿನ ವಾಕಿಂಗ್ ಮಾಡೋರು. ಪ್ರಿನ್ಸಿಪಲ್ ಲೈಫ್. ಸಂಜೆ 7 ಗಂಟೆ ಅಷ್ಟೊತ್ತಿಗೆ ಡಿನ್ನರ್ ಆಗೋಗಿರುತ್ತೆ, ಬೆಳಗ್ಗೆ 5 ಗಂಟೆಗೆ ಎದ್ದು ಬಿಟ್ಟಿರ್ತಾರೆ. ಆಮೇಲೆ ಯಾವುದೋ ಒಂದು ಊಟ ಸ್ಕಿಪ್ಪು, ಆಮೇಲೆ ಮನೆ ಊಟ ಬಿಟ್ಟು ಬೇರೆ ಊಟ ತಿನ್ನಲ್ಲ. ಆಮೇಲೆ ಸೀಸ್ನಲ್ ಫುಡ್ಡು, ಸೀಸ್ನಲ್ ಹಣ್ಣು, ಎಕ್ಸಾಕ್ಟಾಗಿ ಆ ಟೈಮಲ್ಲಿ ಏನು ತೊಗೊಬೇಕು ಅದೇ ತೊಗೊಳ್ಳೋದು. ತುಂಬ ಪ್ರಿನ್ಸಿಪಲ್ಡ್ ಆಗಿದ್ರು. ಸೊ ನಾವು ಅದನ್ನು ಅಳವಡಿಸ್ಕೊಳಕ್ಕೆ ಈಗ ಟ್ರೈ ಮಾಡ್ತಾ ಇದ್ದೀವಿ. ನೋಡೋಣ, ನಾನು 100 ವರ್ಷ ಬದುಕಿದ್ರೆ ಒಂದು ಇಂಟರ್ವ್ಯೂ ಮಾಡೋಣ. ನಾನು 100 ವರ್ಷ ಬದುಕಬೇಕಲ್ಲ, ಅದಕ್ಕೆ ಬನ್ನಿ ಎಲ್ಲ ಒಟ್ಟಿಗೆ ಇರೋಣ. ಹೋದ್ರೆ ಒಟ್ಟಿಗೆ ಹೋಗ್ಬಿಡೋದು ಎಲ್ಲ. ನಾನು ನೋಡಿ, ನಾವೆಲ್ಲ ಪಾಪಿಗಳು, ಅದಕ್ಕೆ ನಾವು ಸಾಯಲ್ಲ. ಚಿರಾಯಿ ಓದ್ತಾರಲ್ಲ ಆ ಥರ. ಅದೊಂದು ಸಿನಿಮಾ ಮಾಡಿದೀನಿ ನಾನು. ಅರ್ಧ ಕ್ವಾರ್ಟರ್ ಹಾಕೊಂಡೋಗು ಕೆಲಸ ಆಯ್ತದೆ. ಪಾಪಿ ಚಿರಾಯಿ ಅಂತ ಒಂದು ಸಿನಿಮಾ ಮಾಡಿದೀನಿ. ಟೈಟ್ಲೇ ಪಾಪಿ ಚಿರಾಯಿ ಅಂತ. ಅದ್ರ ಪಾಪಿ ಯಾರು? ಡೈರೆಕ್ಟ್ರು, ಪ್ರೊಡ್ಯೂಸರು. ಪಾಪ ಅಲ್ಲೇ ಒಂದು ಚಿಕ್ಕ ರಿಲೀಸ್ ಮಾಡ್ಕೊಂಡ್ರು. ಹೊರಗಡೆ ಕಾರ್ ನೋಡೋಣ, ಬನ್ನಿ. ಎಸ್ ಪ್ಲೀಸ್. ನೋಡಿ, ನನಗೆ ಯಾರ ಮನೆಗೆ ಹೋದ್ರು ಏನಾದರೂ ಈ ಥರದ್ದು ನನ್ನ ಮನೆ ಥರದ್ದು ಐಟಮ್ ಸಿಗುತ್ತಾ ಅಂತ ನೋಡ್ತಾ ಇರ್ತೀನಿ. ಸೊ ಯಾರ ಮನೆಗೆ ಹೋಗಿದ್ದೆ ಹಿಂಗೆ, ಅವರು ತುಂಬ ಆಸೆ ಪಟ್ಟರು. ನಾನು ಅವ್ರಿಗೊಂದು ಒಳ್ಳೆ ಆಸ್ಟ್ರೇ ಗಿಫ್ಟ್ ಮಾಡಿದೆ. ಬಾಲಿದು ಇಲ್ಲೂ ಈ ತೆಂಗಿನ ಚಿಪ್ಪಲ್ಲಿ ಕೆತ್ತಿದ್ದು ಆಸ್ಟ್ರೇ ಇತ್ತು, ಅದನ್ನು ಅವ್ರಿಗೆ ಗಿಫ್ಟ್ ಮಾಡಿದೆ. ಅವರು, ಸರ್ ನಾನು ನಿಮ್ಗೇನೋ ಕೊಡಬೇಕು ಅಂದ್ಬಿಟ್ಟು ಪಾಪ ಏನೋ ದೊಡ್ಡದಾಗಿ ಏನೋ ಕೊಡೋಕೆ ಬಂದರು. ನಾನು ಇವೆಲ್ಲ ಬೇಡ ಸರ್,
ಅವ್ರ ಮನೆ ಮುಂದೆ ಇದನ್ನ ಇಟ್ಟಿದ್ರು, ಇದು ಕೊಡಿ ಸರ್ ಅಂತ ಎತ್ಕೊಂಬಂದೆ. ಇದೇನು ಹೇಳಿ ಇದು? ಕಪ್ಪೆ. ಕಪ್ಪೆ. ಬಟ್ ಈ ಕಪ್ಪೆ ನೋಡಿ, ಇದು ಮರದಲ್ಲಿ ಮಾಡಿರೋದು. ಈ ಕಪ್ಪೆ ನಿಜವಾಗ್ಲೂ ಕಪ್ಪೆ ಥರ ಸೌಂಡ್ ಮಾಡುತ್ತೆ. ನೋಡಿ ವಾಟರ್ ಕೊಡುತ್ತೆ. ಒಟ್ಟು ನೋಡಿ ಕಲೆ ನೋಡ್ರಿ, ಬರೀ ಮರದಲ್ಲಿ ಕೆತ್ತಿರೋದು ಇದು ನೋಡಿ. ಸೇಮ್ ಕಪ್ಪೆ ಥರನೇ ಇಲ್ಲ? ಹೌದು. ನೈಟ್ ಎಫೆಕ್ಟ್ ಕೂಗ್ತಾ ಇರುತ್ತಲ್ಲ ಅದು. ಹೌದು. ನಂಗೆ ಈ ಥರ ಇದ್ರ ಮೇಲೆ ವ್ಯಾಮೋಹ. ನನಗೆ ಸೂಪರ್. ಏನೇನೋ ತಗೊಳಕ್ಕಿಂತ ಈ ಥರದ ವ್ಯಾಮೋಹ ನನಗೆ. ಬನ್ನಿ ಆಚೆ ಹೋಗೋಣ. ಯಾ. ಎಸ್, ನನಗೆ ಗಿಡಗಳು ಅಂದರೆ ಮೊದಲಿಂದನೂ ಪ್ರಾಣ. ಸೊ ನನಗೆ ಎಲ್ಲೇ ನಾನು ಮನೆ ಮಾಡಿದ್ರು ಗಿಡಗಳು ಇಟ್ಕೋಬೇಕು ಅಂತ ಆಸೆ. ಓಕೆ. ಇದು ಸೇಮ್ ನಿಮ್ಮ ತಾತ 60-40 ಅಂಗ್ಲ ಇದ್ದಂಗೆ ಇದೆ. ಒಂಥರ ಆರಾಮಾಗಿ ಅದನ್ನ ಹಾಕೊಂಡು ಕುತ್ಕೊಂಡು ಮಜಾ. ಏನು ಗೊತ್ತಾ, ನಮ್ಮ ಮನೆಗೆ ಬಂದ್ರಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಅದು ಹೆಂಗೆ ನಾವು ಹುಡುಕಿದ್ರೆ ಈ ಥರ ಯಾವುದೂ ಸಿಗಲ್ಲ, ನೀನು ಮಾತ್ರ ಹುಡುಕಿದ್ರೆ ಹೆಂಗೆ ಸಿಗುತ್ತೆ ಅಂತ. ಅದು ಮೇ ಬಿ ನಮ್ಮ ಯೋಚನೆ ಅದೇ ಥರ ಇದೆಯಲ್ಲ, ಅಟ್ರಾಕ್ಟ್ ಮಾಡುತ್ತೆ ಅಷ್ಟೇ. ಇಲ್ಲ ನಿಜ ಇರ್ಬೋದು, ಅದು ಮೈಂಡ್ ಅಟ್ರಾಕ್ಟ್ ಮಾಡ್ಬೋದೇನಪ್ಪ. ನನಗೆ ಹಂಗೆ ಸಿಗುತ್ತೆ ನೋಡಿ. ಓಕೆ, ನೈಸ್. ಈ ಗಿಡನೆಲ್ಲ ಮೇಂಟೈನ್ ಮಾಡೋಕೆ ಒಬ್ಬ ಬರ್ತಾನೆ, ತಿಂಗಳ ಬರ್ತಾನೆ, ಅವನೇ ಬರ್ತಾನೆ, ಕಟ್ ಮಾಡ್ತಾನೆ, ಔಷಧಿ ಹೊಡಿತಾನೆ. ಅದೊಂದು ಚೂರು ಒಂದು ಕ್ಯಾವ್ನ ಒಂದು ಎಲೆ ಬಗ್ಬಿಟ್ರೆ ನಂಗೆ ಆಗಲ್ಲ, ಏನೋ ಒಂಥರ ಕಳ್ಕೊಂಡಂಗೆ ಆಗ್ತಿರತ್ತೆ ನನಗೆ. ಹಂಗೆ ಇದು BMW X3 ಅಂತ. X3 ಅಂದರೆ ಶ್ರೀಮಂತರದ್ದು ಅಂತಾರ ಸರ್? ಶ್ರೀಮಂತರದ್ದು ಅಂತಲ್ಲ, ಬಟ್ ಇದನ್ನು ಸಾಕಬೇಕು ಅಂದರೆ ಒಂದು ರೇಂಜಿಗೆ ಸ್ವಲ್ಪ ದುಡ್ಡು ಮಾಡಿರಲೇಬೇಕು. ಓಕೆ. ಯಾಕೆಂದರೆ ಇದೊಂಥರ ಬಿಳಿ ಆನೆ ಸಾಕ್ದಂಗೆ ಇದು. ಗಾಡಿ ತೊಗೊಂಬಿಡ್ಬೋದು ಹೆಂಗೋ ಮನ್ಸು ಮಾಡಿ. ಇದು ಮೇಂಟೈನ್ ಮಾಡೋದಿದೆಯಲ್ಲ ಭಾಳ ಕಷ್ಟ ಇದು. ಸರ್ವಿಸಿಗೆ ಸುಮ್ಮನೆ ಹಿಂಗೆ ಬಿಟ್ಟರೆ ಒಂದು 50,000 ಅಂತಾರೆ. ಸರ್ವಿಸ್ಗೆ 50,000 ಅಂತಾರೆ. ಯಾವುದೋ ಚಿಕ್ಕದು ಯಾವುದೋ ಒಂದು ಟಾಣಿದೊಂದು ಇದು ಬಿದ್ದೋಗಿರುತ್ತೆ, ಅದು 2 ಲಕ್ಷ ಅಂತಾರೆ. ಸ್ವಲ್ಪ ಬಿಳಿಯಾನೆ ಸಾಕ್ದಂಗೆ. ಬಟ್ ಇದೇನು ಅಂದರೆ ನನಗೆ ಭಾಳ ಆಸೆ ಇತ್ತು, ಚಿಕ್ಕ ವಯಸ್ಸಿಂದ ಆಸೆ. ಈ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಎಲ್ಲ ನೋಡ್ತಾ ಇದ್ದೆ ನಾನು. ಭಯಂಕರ ಫಿಲ್ಮ್ಸ್. ಅದರಲ್ಲೆಲ್ಲ ನೋಡ್ಬೇಕಾದ್ರೆ ಅನ್ಸೋದು, ಏನು ಕಾರ್ಗಳು ಗುರು ಇದು, ಏನು ಹಿಂಗಿರ್ತಾವಲ್ಲ ಇದು. ಆಮೇಲೆ ನಾನು ಈ ನಟರದ್ದು ಅವ್ರದ್ದು ನೋಡ್ತಾ ಇದ್ನಲ್ಲ, ಲೈಫ್ ಸ್ಟೈಲ್ ಯಾರ್ದೋ ಬಂದು ಹಿಂಗೆಲ್ಲ ಇಳಿಯೋದು. ಈ ಲೋಗೋ ನೋಡಿದ್ರೆ ಒಂಥರ ಕಿಕ್ಕು. BMW ಬಂದು ಇಳಿದ ಹಿಂಗೆಲ್ಲ ಅನ್ನೋರು ಭಾಳ ಖುಷಿ ಇತ್ತು ಒಂಥರ ನನಗೆ. ಅಫ್ಕೋರ್ಸ್ ಇದು ಆಮೇಲೆ ನನಗೆ ತುಂಬ ಆಸೆ ಇತ್ತು. ಬಟ್ ಇದಕ್ಕೆ ಒಂದು ಡ್ರೈವಿಂಗ್ ಫೋರ್ಸ್ ಅಂದರೆ ನಾನು ಹೆಂಡತಿ. ನಾನು ಯಾವುದೋ ಒಂದು ಕಾರ್ ಇಟ್ಕೊಂಡಿದ್ದೆ, ನನಗೆ ಇರೋದ್ರಲ್ಲಿ ಸುಖ. ನನಗೆ ಖುಷಿಯಾಗಿರ್ತೀನಿ. ಬೇಕಾದ್ರೆ ನೀವು ಬೈಕಲ್ಲಿ ಓಡಾಡಿ, ಆಟೋಲ್ಲಿ ಓಡಾಡಿ ಅಂದರೂ ಆಟೋಲ್ಲ ನಿಮ್ಮದೇ ಇರ್ತೀನಿ. ಇವಳು ಏನು ಆಸೆನೇ ನಿಂಗೆ ಪಾಪ, ಅವಳು ಏನೂ ಕೇಳಲ್ಲ ಅವಳು. ಇದು ಕೊಡ್ಸು ಅದು ಕೊಡ್ಸು ಏನೂ ಕೇಳಲ್ಲ. ನನಗೆ ಒಂದ್ಸಲಿ ಸುಮ್ಮನೆ ಕೇಳಿದೆ, ನಿಂಗೆ ತುಂಬ ಆಸೆ ಏನೇ, ನಾನು BMW ಕಾರ್ ತೊಗೋಬೇಕು ಅಂತ ಆಸೆ ಇದೆ ಅಂತ ಅಂದಿದ್ಲು ಒಂದ್ಸಲಿ. ಕಿವಿಲಿ ಇತ್ತದು, ಮನಸ್ಸಲ್ಲೂ ಇತ್ತು, ಏನೋ ಮಾಡಬೇಕು ಇವಳಿಗೆ. ಕೇಳಿ, ಯಾಕೆಂದ್ರೆ ಅವ್ನ ಮೇಲೆ ಪ್ರಾಮಿಸ್ ಮಾಡಿ ಮದುವೆ ಆಗಿ ನಾನು ನಿಮ್ಮ ಮಗಳು ರಾಣಿ ಥರ ನೋಡ್ಕೋತೀನಿ, ಅವಳು ಕೇಳಿದ್ ಕೊಡಿಸ್ತೀನಿ ಅಂತ ಕೇಳಿದ್ಲು. ಹೋಗಿ ಎತ್ತಾಕೊಂಬಂದೇಬಿಟ್ಟು. ಅಷ್ಟೇ. ಎಷ್ಟಿದು? ಒಂದಷ್ಟು ಲಕ್ಷಗಳಾಗಿದೆ. ಯಾವಾಗ ತಗೊಂಡಿದ್ದು ಇದು? ತಗೊಂಡು ಒಂದು 7 ವರ್ಷ ಆಯಿತು. 7 ವರ್ಷದ್ದು ಹೊಸದೇ ಇದ್ದಂಗಿದೆ. ಆಲ್ಮೋಸ್ಟ್ ಹಂಗೆ ಇದೆ. ನಾನು ಸೆಕೆಂಡ್ಸ್ ತೊಗೊಂಡೆ. ಓಕೆ. ನನಗೆ ಇದು ಫಸ್ಟ್ ಹ್ಯಾಂಡೆಲ್ಲ ತಗೊಳಕ್ಕೆ ಆಸೆ ಇಲ್ಲ. ಯಾಕೆಂದರೆ ನನಗೆ ಎಷ್ಟು ವರ್ಷ ಆಸೆ ಇರುತ್ತೆ ನನಗೆ ಗೊತ್ತಿಲ್ಲ. ನಂಗೆ ಚೇಂಜ್ ಆಗ್ತಾ ಇರುತ್ತೆ ಆಸೆಗಳು. ಅದಕ್ಕೆ ಮನೇನು ಹಿಂಗೆ ಆಸೆ ಆಯಿತು ಇನ್ನೊಂದು ಬಿಲ್ಡಿಂಗ್ ಹೋಗೋದು, ಕಾರ್ ಇಷ್ಟ ಆಯಿತು ಇನ್ನೊಂದು. ಎಂತಿ ಮಾತ್ರ ಒಬ್ಬಳೆ. ಅದು ಯಾಕೆಂದರೆ ಅದು ಲೈಫ್ ಲಾಂಗ್ ಬಂದುಬಿಟ್ಟಿದೆ ಅದು. ಓಕೆ. ಬಟ್ ಇದು ನಿಜವಲ್ಲೂ ಪ್ರತಿಯೊಬ್ಬರಿಗೂ ಆಸೆ ಇರಬೇಕು ಈ ಥರ. ಕೆಲವರು ಅಂತಾರೆ ಇರೋದ್ರಲ್ಲಿ ಸುಖವಾಗಿರಬೇಕು, ಎಲ್ಲದಕ್ಕೂ 4 ಚಕ್ರ ಇರೋದು, ಈ ಥರ ಎಲ್ಲ ಆಸೆ ಪಟ್ಕೊಂಡ್ರೆ ಅದಕ್ಕೊಂದು ಎಂಡಿಲ್ಲ, ಅದೆಲ್ಲ ಅಂತಾರೆ. ಸತ್ಯ ಅದು, ಒಂದು ಮಟ್ಟಿಗೆ ಸತ್ಯ ಹೌದು. ಬಟ್ ಅದು ಏನು ಗೊತ್ತಾ, ಕೈಲಾಗದಿರೋರು ಮಾಡೋಕ್ಕಾಗದಿರೋರು ನಂಗೆ ಅಂತಾರೆ. ಈಗ ನನ್ನ ಹತ್ರ ನನಗೆ 2 ವೀಲರಲ್ಲಿ ಪೆಟ್ರೋಲ್ ಹಾಕೋಕ್ಕೆ ದುಡ್ಡು ಇಲ್ಲದೆ ನಡ್ಕೊಂಡು ಹೋಗ್ತಿದ್ದೆ ಆಫೀಸ್ಗೆ. ನಾನು ಹಂಗೆ ಕೂತ್ಕೊಂಡ್ಬಿಟ್ಟಿದ್ದೆ, ಇದ್ರಲ್ಲಿ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ನಾನೊಬ್ಬನೇ ಅಂತಲ್ಲ, ಇವಾಗ ಯಾರು ಎಷ್ಟೊಂದು ಜನ ಇದ್ದಾರೆ ಆ ಥರ ಉದಾಹರಣೆಗಳು. ಅವರೆಲ್ಲ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಈ ಥರ ಅಂಬಾನಿನೇ ಬೋಂಡ ಮಾರ್ತಿದ್ರಂತೆ. ಅವ್ರು ಬರೀ ಬೋಂಡ ಮಾರ್ಕೊಂಡಿದ್ದೀರಿ. ಇವತ್ತು ಇಡೀ ಇಂಡಿಯಾಗೆ ಅವರು ಒಂದು ರಿಚೆಸ್ಟ್ ಆಗ್ತಾಯಿದ್ರು. ಇಂಡಿಯಾ ಏನು ವರ್ಲ್ಡ್ ರಿಚೆಸ್ಟ್ ಅವರು. ಸೊ ಇದೊಂದು ಆಸೆ ಇರಬೇಕು, ಏನಾದರೂ ಒಂದು ಮಾಡಬೇಕು ಅಂತ. ಅವಾಗ ಏನು ಮಾಡ್ತೀವಿ ಗೊತ್ತಾ, ನಮಗೆ ಗೊತ್ತಿಲ್ಲದೆ ನಾವು ಎಕ್ಸ್ಟ್ರಾ ಎಫರ್ಟ್ ಹಾಕ್ತೀವಿ, ನಮಗೆ ಗೊತ್ತಿಲ್ಲದೆ ಇನ್ನೂ ಜಾಸ್ತಿ ಕೆಲಸ ಮಾಡ್ತೀವಿ. ಇದೊಂದು ಗೋಲ್ ರೀಚ್ ಆಗಬೇಕು ಅಂತ ಮಾಡ್ತೀವಿ. ಇದು ಆ ಥರ ಆಸೆ ಪಟ್ಟು ತೊಗೊಂಡಂತ ಒಂದು ಸೂಪರ್. ನನಗಿದ್ದು ಸಾಲದು ಅಂತ ನನ್ನ ಹೆಂಡತಿಗೆ ಇನ್ನೊಂದು ಕಾರ್ ಕೊಡ್ಸಿದ್ದಾನೆ. 2 ಕಾರು? ಅಲ್ಲ, ಯಾಕಂದ್ರೆ ನನ್ನ ಶೂಟಿಂಗ್ ನಾನು ಓಡಾಡ್ತಾ ಇರ್ತೀನಿ. ಅವ್ರದ್ದು BMW ಎಲ್ಲ ಅವಳದು ಟಾಟಾ ಟಿಯಾಗೋ, ಒಂದು ಇಂಡಿಯನ್ ಬ್ರ್ಯಾಂಡ್ ಇರಲಿ ಅಂತ. ಓಕೆ. ಸೊ ಇದಂತೂ ನುಗ್ಗುತ್ತೆ ಭಯಂಕರ. ನುಗ್ಗದ ಕಳೆದೋಗ್ಬಿಡುತ್ತೆ. ಬಟ್ ಇಲ್ಲ, ನನಗೆ ಸ್ವಲ್ಪ ಅವೆಲ್ಲ ಆಯಿತು ಶೋಕಿ ಗಾಡಿ ತೊಗೊಂಡೋಸ್ತ್ರಲ್ಲಿ. ಬಟ್ ಈಗ ಸ್ವಲ್ಪ ನಾನು ಸ್ಲೋ ಡ್ರೈವಿಂಗ್ ಏನಕ್ಕೆ ಅಂದರೆ ತುಂಬ ನನ್ನ ಜೊತೆಲಿದ್ದರು ಸ್ನೇಹಿತರು, ನಮ್ಮ ಫೀಲ್ಡಲ್ಲಿ ಇದ್ದವರೆಲ್ಲ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ರು ಒಂದಷ್ಟು ಜನ. ಅದಾದಾಗಿಂದ ನಾನು 150 ಮೇಲೆ ಹೋಗಕ್ಕೆ ಬಿಡಲ್ಲ. 150ರಲ್ಲೇ ಹೋಗ್ತಾಯಿದೆ. ಹಂಗದು ಗೊತ್ತಾದ್ಮೇಲೆ 150 ಅಂದರೆ ಇದು ತುಳಿದ್ರೆ 200 ಹೋಗುತ್ತೆ, 250 ಕೊಟ್ಟೇನು ಲಾಸ್ಟು ಹಿಂಗೆ. ಬಟ್ 150 ಮೇಲೆ ಹೋಗಕ್ಕೆ ಬಿಡಲ್ಲ ನಾನು. ಓಕೆ. ಈಗ ಇನ್ನೂ ಕಮ್ಮಿನೇ, 120 130 ಒಳಗೆ. 150 ತುಂಬ ಖಾಲಿ ಇತ್ತು ಅಂದ್ರೆ ಹೋಗ್ತೀವಿ, ಇಲ್ಲಾಂದ್ರೆ ಹೋಗಲ್ಲ. ನನ್ನ ಡ್ರೈವರ್ ಒಬ್ಬ ಇದ್ದಾನೆ,
ಆ ನನ್ನ ಮಗ ಅವ್ನು ಹಿಂಗೆ ತುಳಿದ್ರೆ ನೀವು ಅಂತ ಹೊರಟುಬಿಡ್ತಾನೆ ಅವನು. ಅವ್ನು ಅದೇ ಸಮಸ್ಯೆ. ಆ್ಯಕ್ಚುಲಿ ನಿಮ್ಗೆ ಅವನನ್ನು ಭೇಟಿ ಮಾಡಿಸ್ಬೇಕು. ಯಾಕಂದರೆ ಜೀವನದಲ್ಲಿ ನಾನು ಹೆಂಡತಿ ಬಿಟ್ಟರೆ ಅವನ ಜೊತೆನೇ ಜಾಸ್ತಿ ಇರೋದು ನಾನು. ಯಾಕೆಂದರೆ ನಾನು ಎಲ್ಲಿ ಊರಿಗೆ ಹೋಗ್ತಾ ಇರ್ತೀನಿ, ಶೋಗಳು ಅದು ಇದು ಅಂತ, ಪೂರ್ತಿ ಅವನೇ. ಆ್ಯಕ್ಚುಲಿ ನನ್ನ ಹೆಂಡತಿಗೆ ನನ್ನ ಬಗ್ಗೆ ಎಷ್ಟು ಚೆನ್ನಾಗಿ ಗೊತ್ತೋ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಗೊತ್ತು ಅವನಿಗೆ. ಯಾಕೆಂದರೆ ಅವ್ನು ನನ್ನ ಪರ್ಸ್ನಲ್ ಅಸಿಸ್ಟೆಂಟು, PA, ಡ್ರೈವರು, ನನ್ನ ಬಾಡಿ ಗಾರ್ಡು ಎಲ್ಲ ಅವನೇ. ಇವನಿಗೆ ಫೋನ್ ಮಾಡಿದಾಗೆಲ್ಲ ನೀವು ಕರೆ ಮಾಡಿದ ಚಂಡಾಳರು ಇಲ್ಲ ಅಂತಲೇ ಬರುತ್ತಿದ್ರು. ಎಲ್ಲೋ ಹಾಳಾಗಿ ಹೋಗಿದ್ದಾನೆ, ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟವ್ರೆ, ಕರೆಯೋದೇ ಬೇಡ ಅಂತ ಹೋಗ್ಬಿಟ್ಟವನು. ಎಸ್, ಇಲ್ಲಿ ಇದು ನಮ್ಮ ಗಾಡಿ ಕತೆ. ಸೊ ಸರ್ವಿಸಿಗೆ ಬಿಟ್ಟರೆ 15-16 ಲಕ್ಷ ಖರ್ಚು ಬರುತ್ತೆ. ಒಂದು ಸುಮ್ಮನೆ ಇಲ್ಲಿ ಓಡಾಡೋಕ್ಕೆ ಅಂತ ಅದೊಂದು ಬೈಕ್ ಇದೆ. ಅದು ಸೂಪರ್ ಬೈಕೆ ಇಲ್ಲ, FZ. ಓಕೆ, ಅದೊಂದು ಬೈಕ್ ಇದೆ ಅಷ್ಟೇ ಸದ್ಯಕ್ಕೆ. ಇಷ್ಟೇ ನನ್ನ ಹತ್ರ ಇರೋದು. ಸೊ ಇದು ನಿಮ್ಮ ಲೋಕ ಒಟ್ಟು? ಹಾಂ, ಇದು ನಮ್ಮ ಲೋಕ. ಒಂದು ಆಸೆ ಇತ್ತು, ಒಂದು ನನ್ನ ಹೆಂಡತಿ ಆಸೆ ಇದು. ನಾವು ಮುಂಚೆ ಹೆಂಗಿದ್ದೇನೆ, ಕೆಳಗಡೆ ಒಂದು ಮನೆ ಇತ್ತು, ಮೇಲ್ಗಡೆ 2 ಮನೆ ಇತ್ತು, ಅದ್ರ ಮಧ್ಯೆ ನಮ್ಮ ಮನೆ ಇತ್ತು. ಇವಳು ಇಲ್ಲ ಹೋಗಂಗಿದೆ, ಇಂಡಿಪೆಂಡೆಂಟಾಗಿ ಹೋಗೋಣ, ಅವಾಗ ಜಗಳಗಳಿರಲ್ಲ, ಗೀರುಗೆಲ್ಲ ಜಗಳ ಇರಲ್ಲ ಅಂತಂದ್ಲು. ಓಕೆ ಆಯಿತು ಅಂದ್ಬಿಟ್ಟು ಲೆಟ್ಸ್ ಗೋ. ಅಲ್ಲ, ಆ ಥರ ಕೇಳಿದಾಗ ಏನಾಯ್ತು ಗೊತ್ತಿ, ಅವಳು ಕೇಳಿರೋದೆಲ್ಲ ಒಳ್ಳೇದು. ಇನ್ನೇನೋ ಕೊಡಿಸು, ಸೀರೆ ಕೊಡಿಸು, ಮಣ್ಣು ಕೊಡಿಸು, ಮಸಿ ಕೊಡಿಸು ಅಂದರೆ ಅದೊಂಥರ. ಇವಳು ಕೇಳೋದಲ್ಲ ಈ ಥರ ಕಾರು, ಮನೆ, ಇದೊಂಥರ ಸರ್ವತೋಮುಖ ಅಭಿವೃದ್ಧಿ. ಇದು ಎಲ್ಲರಿಗೂ ಒಳ್ಳೇದಾಗತ್ತೆ ಅಲ್ವಾ? ಇವತ್ತಿಗೆ ನೋಡಿ ನಮ್ಮ ಮನೇಲಿ ಒಂದು ಕಮ್ಮಿ ಅಂದರೂ ತಿಂಗಳು ಲೆಕ್ಕ ಹಾಕಿರೋ 150 ಜನ ಗೆಸ್ಟ್ ಬಂದು ಹೋಗಿರ್ತಾರೆ. ಯಾರನ್ನೊಬ್ರು ಬರ್ತಾನೆ ಇರ್ತಾರೆ, ಪಾರ್ಟಿ ನಡೀತಾನೆ ಇರುತ್ತೆ, ಇಲ್ಲ ಈ ಥರ ತುಂಬ ವಿಮರ್ಶೆಗಳು, ಚರ್ಚೆಗಳು ನಡೀತಿರುತ್ತೆ. ಬಂದವರೆಲ್ಲ ಬಂದು ಖುಷಿ ಪಟ್ಟು ಹೋಗ್ತಾರೆ ನಮ್ಮ ಮನೆಯಿಂದ. ನಿಮ್ಮ ಮನೆಗೆ ಬಂದು ಏನೋ ಖುಷಿ ಆಗುತ್ತಪ್ಪ, ಅದು ಟೈಮ್ ಹೋಗೋದು ಗೊತ್ತಾಗಲ್ಲ ಅಂತ. ನೀವು ಬಂದರೆ ಎಷ್ಟೊತ್ತಾಯಿತು, ಟೈಮ್ ಹೋಗಿದ್ದು ಗೊತ್ತಾಯ್ತಾ? ಅದು ನಮ್ಮ ಮನೆ ಮ್ಯಾಜಿಕ್ ಅಷ್ಟೇ. ಧನ್ಯವಾದ ನಿರಂಜನ್ ದೇಶಪಾಂಡೆ ಅವರಿಗೆ ಮತ್ತು ಅವ್ರ ಮನೆಯವರಿಗೆ. ಯಶಸ್ವಿನಿ ಮೇಡಮ್, ನಿಮಗೂ ಧನ್ಯವಾದ. ನಾನು ಅವ್ರನ್ನ ಧಾರಾವಾಹಿಗಳಲ್ಲಿ ಅಥವಾ ಶೋಗಳಲ್ಲಿ ಆ್ಯಂಕರಿಂಗ್ ಮಾಡೋದನ್ನ ನೋಡ್ತಿದ್ದೆ. ಏನು ಪಟ್ ಅಂತ ಮಾತಾಡ್ತಾರೆ, ಮತ್ತು ಅವರಲ್ಲಿ ಒಂದು ಸೆನ್ಸ್ ಆಫ್ ಹ್ಯೂಮರ್ ಇದೆ. ಅಂದರೆ ಅವ್ರು ಕಾಲಿದ್ದಾರೆ ಆನ್ ಸ್ಟೇಜು. ಬಟ್ ಅದು ಹೆಂಗಿರುತ್ತೆ ಅಂತಂದರೆ, ಎದುರುಗಡೆ ಇರೋರು ನೋವಾಗಬಾರ್ದು, ಹೊರಟಾಗಬಾರ್ದು. ಆದರೆ ಅಲ್ಲೊಂದು ತಮಾಷೆ ಪನ್ ಕೂಡ ವರ್ಕ್ ಆಗಿರಬೇಕು. ಕೈಲಾಸ ಮಾಡ್ತಾರಲ್ಲ ಆ ಪನ್ ವರ್ಕ್ ಆಗಬೇಕು, ಹಂಗೆಲ್ಲ ವರ್ಕ್ ಮಾಡ್ತಾರೆ ನೋಡಿ. ನಂಗೆ ಗೊತ್ತಿರಲಿಲ್ಲ ಅವ್ರು ಸಾಹಿತ್ಯಾಸಕ್ತರು ಅಂತ. ಕೈಲಾಸ ಓದ್ಕೊಂಡವ್ರು, ರಾಜರತ್ನ ಓದ್ಕೊಂಡವ್ರೆ, ಕುವೆಂಪು ಎಲ್ಲರನ್ನೂ ಓದ್ಬಿಟ್ಟವ್ರು, ತೇಜಸ್ವಿನೆಲ್ಲ ಓದವ್ರೆ. ಸೊ ಅದಿದ್ದಾಗ ಏನಾಗುತ್ತೆ, ಬೇರೆ ಥರ ವರ್ಕ್ ಆಗುತ್ತದೆ. ನನಗೆ ತುಂಬ ಜನ ಕೇಳ್ತಾರೆ ಟಿಪ್ಸ್ ಕೊಡಿ ಅಂತ. ನಾನು ಹೇಳೋದೊಂದೇ, ಇದೆಲ್ಲ ಓದಿ. ನೀವು ಎಷ್ಟು ಓದ್ತಿರೋ ಅದು ಜ್ಞಾನಾರ್ಜನೆ. ಅದು ನೀವು ಎಷ್ಟು ಓದ್ತಿರೋ ನಿಮಗೆ ಗೊತ್ತಿಲ್ಲ ಅಷ್ಟು ಓಪನ್ ಅಪ್ ಆಗ್ತೀರಾ. ಎಸ್, ನಿಮ್ಮಲ್ಲಿ ಗೊತ್ತಿಲ್ಲದಿರೋಂಥ ಭಾಷೆ ಬರುತ್ತೆ. ಈ ಥರ ಇನ್ನು ಎಲ್ಲರಿಗೂ ಹೇಳ್ತೀನಿ, ಈ ತುಂಬ ಜನ ಇವಾಗ ನಾರ್ತ್ ಇಂಡಿಯನ್ಸ್ ಇದಾರಲ್ಲ, ಕನ್ನಡ ಗೊತ್ತಿಲ್ಲ ಅಂತಾರೆ ಗೊತ್ತಾ, ಅವ್ರಿಗೆಲ್ಲ ನಂದೊಂದು ಮೆಸೇಜು, ಗೊತ್ತಿಲ್ಲದಿರೋದು ನಿಮ್ಮ ತಪ್ಪಲ್ಲ, ನಿಮ್ಗೆ ಗೊತ್ತಾಗದೆ ನಂಗೆ ಮಾಡಿರೋದು ನಮ್ಮ ತಪ್ಪು. ಕರೆಕ್ಟ್. ಅಂದರೆ ಸುತ್ತಮುತ್ತ ಇರೋಂಥ ಕನ್ನಡಿಗರ ತಪ್ಪು. ಏನು ಗೊತ್ತಾ, ನಿಮ್ಗೆ ಬಡ್ದಾಕ್ಬಿಡ್ತೀನಿ ಎತ್ತು ಬಿಡ್ತೀನಿ ಅನ್ನೋದು ಬಿಟ್ಟು ನೀವೇ ಒಂದು ಚಾಲೆಂಜ್ ಹಾಕೊಳ್ಳಿ. ಅವ್ರಿಗೆ ದಿನಾಗಲೂ ನೀವು ಕೊಲೀಗ್ಸ್ ಆಗಿದ್ದರೆ ದಿನಾಗಲೂ ಒಂದು ಕನ್ನಡ ಪದ ಹೇಳ್ಕೊಡಿ. ಮಜಾ ಏನು ಗೊತ್ತಾ ಸರ್, ವಿಪರ್ಯಾಸ ಇದು. ಕನ್ನಡದವ್ರಿಗೆ ಕನ್ನಡ ಪದಗಳು ಗೊತ್ತಿಲ್ಲ ಇವತ್ತಿಗೆ. ಹೌದು. ಟೊಮೆಟೊಗೆ ಗೂದೆ ಹಣ್ಣು ಅಂತಾರೆ ಅನ್ನೋಕ್ಕೆ ಎಷ್ಟು ಜನ ಗೊತ್ತು? ಟೊಮೆಟೊಗೆ ಗೂದೆ ಹಣ್ಣು ಅಂತಾರ? ಗೊತ್ತಿಲ್ಲ ನಿಮಗೆ? ನನಗೆ ಗೊತ್ತಿಲ್ಲ. ವೆರಿ ಗುಡ್. ಅಲ್ಲ, ನಾನು ಹೇಳಿದ್ದು ಗೊತ್ತಿರೋದು ಕೆಲವ್ರಿಗೆಲ್ಲ. ಬಟ್ ಏನು ಗೊತ್ತಾ, ನಾವು ಕನ್ನಡಿಗರಾಗಿ ಕನ್ನಡದ ಬಗ್ಗೆ ತಿಳ್ಕೊಬೇಕು ತಾನೆ. ಹೌದು. ಈ ಜಿಜ್ಞಾಸೆ ಅಂದರೆ ಇನ್ನೊಂದು ಕೆಲವ್ರಿಗೆ ಗೊತ್ತಿಲ್ಲ. ಹೌದು, ಬಹಳ ಜಿಜ್ಞಾಸೆಗಳು ನಡೀತಾ ಇದ್ದಾವೆ ಕೆಲವರು. ನಾನು ಹೇಳೋದು ಅದಕ್ಕೆ, ಏನು ಗೊತ್ತಾ, ನಿಘಂಟು ಅಂದ್ರೆ ಗೊತ್ತಿಲ್ಲ ರೀ ಕೆಲವರಿಗೆ. ಅಯ್ಯೋ ಹೌದಾ, ಕನ್ನಡ ನಿಘಂಟು ಇದೆ ನಿಮ್ಮ ಮನೇಲಿ ಅಂದರೆ, ಇಲ್ಲ ನಮ್ಮ ಮನೇಲಿ ಯಾವ ಆ ಥರ ಗಂಟಿಲ್ಲ, ಎಲ್ಲಿ ತೆಗಿಸ್ಬಿಡ್ತೀವಿ ಅಂತ. ಕನ್ನಡ ನಿಘಂಟು ಅಂದರೆ ಗೊತ್ತಿಲ್ಲ ಕೆಲವರಿಗೆ. ಸೊ ನಾನು ಹೇಳೋದು ಹೆಂಗೆ ಗೊತ್ತಾ, ಎಲ್ಲ ಪ್ರತಿಯೊಬ್ಬ ಕನ್ನಡಿಗರಿಗೂ ನಾನು ಕೇಳ್ಕೊಳ್ಳೋದೊಂದೇ. ಸೊ ಇವತ್ತಿಂದ ನೀವೇ ಒಂದು ಪಣ ತೊಡಿ, ಒಂದು ಛಲ ಬರಬೇಕಿದು ಅನ್ನೋ ಥರ. ಪ್ರತಿದಿನ ಮಲಗೋಕ್ಕಿಂತ ಮುಂಚೆ ಒಂದು ಕನ್ನಡ ನಿಘಂಟು ನಿಮ್ಗೆ ಹೇಳ್ಬೇಕು ಅರ್ಥ ಆಗಂಗೆ ಅಂದರೆ ಕನ್ನಡ ಡಿಕ್ಷನರಿ ತಗೊಳ್ಳಿ. ದಿನಕ್ಕೊಂದು ಹೊಸ ಪದ ಕಲ್ತ್ಕೊಂಡು ಮಲ್ಕೊಳ್ಳಿ. ಅದು ನೋಡಿ, ನೀವು ಒಂದು ತಿಂಗಳಾಗೋತ್ತಿಗೆ ನೀವು ಒಂದು 30 ಹೊಸ ಪದ ಕಲ್ತಿರ್ತೀರಾ. ಏನೋ ಒಂಥರ ಸಾಧಿಸಿದ್ದು ಖುಷಿ ಬಂದ್ಬಿಡುತ್ತೆ ನಿಮ್ಗೆ. ಒಂದು ವರ್ಷಕ್ಕೆ 365 ಹೊಸ ಪದ ಬಂದ್ಬಿಟ್ಟು ಎಷ್ಟಾಯ್ತು ಅಲ್ಲಿ ಅಲ್ವಾ? ನೀವು ಹಂಗೆ ಹೋಗ್ತಾ ಹೋದ್ರೆ ಒಂದು 5 ವರ್ಷದಲ್ಲಿ 10 ಗಂಟೆ ಮುಗಿಸ್ಬಿಡ್ತೀರಾ. ಅವಾಗ ಕನ್ನಡ ಪಂಡಿತ ನೀವು. ಕರುನಾಡ ತಾಯಿ ಸದಾ ಚಿನ್ಮಯಿ. ಎಸ್, ವೆರಿ ನೈಸ್. ಒಳ್ಳೆದಾಗಲಿ. ಥ್ಯಾಂಕ್ ಯು ಸರ್. ನಿರಂಜನರಿಗೂ ಮತ್ತು ಅವ್ರ ಕುಟುಂಬ. ನೀವು ಬಂದು ತುಂಬ ಖುಷಿ ಆಯ್ತು ನನಗೆ. ನಾವು ಎಷ್ಟೇ ಟಿ ವಿನಲ್ಲಿ ಕೆಲಸ ಮಾಡ್ಬೋದು, ಏನೇ ಮಾಡ್ಬೋದು, ಬಟ್ ಇವತ್ತು ನಾವು ಎಷ್ಟು ಜನ ಪ್ರಪಂಚದಲ್ಲಿ ನಮ್ಮನ್ನು ನೋಡ್ತಾರೋ ಅದ್ರ ಡಬಲ್ ಯೂಟ್ಯೂಬ್ ನೋಡ್ತಾರೆ. ಅದ್ರಲ್ಲಿ ಕನ್ನಡಿಗರು ಅಂತ ಬಂದರೆ ಇವರು ಮೊದಲಿಗರಾಗ್ತಾರೆ. ಇನ್ನೊಂದಷ್ಟು ಜನ ಇದಾರೆ, ಇಲ್ಲ ಅಂತಿಲ್ಲ. ಬಟ್ ಇವ್ರ ಕಾರ್ಯಕ್ರಮಗಳು ಮನಸ್ಸಿಗೆ ತಟ್ಟುತ್ತೆ. ಯಾಕಂದರೆ ಇವ್ರು ಸಿಂಪಲ್ಲಾಗಿ ಹಂಬಲಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇವರು ಅವರಾಗಿ ಇಳಿದುಬಿಟ್ಟಿರ್ತಾರೆ, ಅವ್ರ ಮನೇಲೆ ಇಳಿದುಬಿಟ್ಟು ಅವ್ರ ಮನೆ ತಿನ್ಕೊಂಡು ಎಲ್ಲ ಮಾಡಿ, ಮತ್ತು ಇವ್ರ ಕಾರ್ಯಕ್ರಮಗಳು ಮಧ್ಯೆ ಇವ್ರು ಕೊಡೋ ಆ ಶಾಕ್ಗಳು ಅಂತ ಇರ್ತಾರೆ ಮಧ್ಯ. ನಿಮ್ಮ ವೈಫು ಹೇಳ್ತಾ ಇರ್ತಾರೆ ಅದನ್ನು ಮಧ್ಯ ಅಲ್ವಾ? ಇದೆಲ್ಲ ನಂಗೆ ಭಾಳ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನನಗೆ ಹೇಳ್ತಾರೆ ಸಾಹಿತ್ಯ ಗೀತೆ ಅಂತ, ಇವ್ರು ಭಯಂಕರ ಓದ್ಕೊಂಡಿದ್ದಾರೆ. ಇವ್ರು ಕನ್ನಡ ಕೇಳಿದ್ರೇ ಗೊತ್ತಾಗುತ್ತೆ. ಅದು ನುಡಿ ಮುತ್ತುಗಳು ಹಂಗೆ ಉದುರ್ತಾರೆ. ತುಂಬ ಚೆನ್ನಾಗಿದೆ ನಿಮ್ಮ ಕಾರ್ಯಕ್ರಮ. ಇನ್ನೂ ಮುಂದುವರಿಸಿ, ಸಾಧ್ಯ ಆದರೆ ನಾವು ಒಟ್ಟಿಗೆ ಸೇರ್ಕೊಳ್ಳೋಣ, ಏನಾದ್ರು ಮಾಡೋಣ, ಎಲ್ಲ ಸೇರೋಣ. ನಾವು ಯೂಟ್ಯೂಬರ್ಸ್ ಎಲ್ಲ ಒಂದು ಕಡೆ ಸೇರ್ಕೊಳ್ಳೋದು. ಆ್ಯಂಡ್ ಇನ್ನೊಂದಷ್ಟು ಜನ ಇದೇ ಥರ ನನ್ನಂತ ಇನ್ನೂ ಬೆಳಕಲ್ಲಿದ್ದು
ಬೆಳಕಿಗೆ ಬಾರದ ಬೆಳಕನ್ನು ಹುಡುಕುತ್ತಿರುವ ಬೆಳಕಿನ ಹಕ್ಕಿಗಳಿಗೆ ಒಂದಷ್ಟು ಬೆಳಕನ್ನು ತೋರಿಸೋಣ. ಖಂಡಿತವಾಗಿ. ಆ್ಯಂಡ್ ಮುಖ್ಯವಾಗಿ ನಿರಂಜನ್ ದೇಶಪಾಂಡೆ ಅವರು ಮತ್ತು ಯಶಸ್ವಿನಿ ದೇಶಪಾಂಡೆ ಅವರ ಇಬ್ಬರ ಯೂಟ್ಯೂಬ್ ಚಾನಲ್ಸ್ ಇದ್ದಾವೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ ಒತ್ತಿ ಅಂತ ಕೇಳ್ಕೊತೀನಿ. ವಿಶೇಷವಾದ ವೀಡಿಯೋಸ್ ಇದ್ದಾವೆ. ನಾನಂತೂ ಅವ್ರ ಚಾನಲ್ ಸಬ್ಸ್ಕ್ರೈಬರ್ ಆ್ಯಂಡ್ ಅಭಿಮಾನಿ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲ ಕನ್ನಡಿಗರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಸರ್. ಧನ್ಯವಾದ ಸರ್. ಜೈ ಕನ್ನಡ ಮಾಧ್ಯಮ. ಥ್ಯಾಂಕ್ ಯು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ.